ಹೊದಿಗೆರೆ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಿತ ಪೋಸ್ಟ್ ಹಾಕಿದಂತಹ ವ್ಯಕ್ತಿ ಸತೀಶ್ ಗಡಿಪಾರಿಗೆ ಸಿದ್ಧತೆಯನ್ನ ನಡೆಸಲಾಗಿದೆ. ಹೊದಿಗೆರೆ ಗಲಭೆಗೆ ಕಾರಣವಾದಂತಹ ವಿವಾದಿತ ಪೋಸ್ಟ್ ಹಾಕಿದಂತಹ ಸತೀಶ್ ಕಾರಣ ಕೇಳಿ ಈಗ ಆರೋಪಿ ಸತೀಶ್ಗೆ ಇನ್ಸ್ಪೆಕ್ಟರ್ ಸುಧಾಕರ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಈ ಕೂಡಲೇ ವಿವರಣೆಯನ್ನ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಸತೀಶ್ ಅಟ್ ಪಾಂಡುರಂಗ ಬಿನ್ BR ಸುಬ್ಬೇಗೌಡಗೆ ನೋಟಿಸ್ ಅನ್ನ ರವಾನೆ ಮಾಡಲಾಗಿದೆ. ನೇರವಾಗಿ DCPರನ್ನ ಭೇಟಿ ಮಾಡಿ ಆರೋಪಿ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತಲೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ತಪ್ಪಿದಲ್ಲಿ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ವಾರ್ನಿಂಗ್ ಅನ್ನ ಕೂಡ ಕೊಡಲಾಗಿದೆ. ಹೊದಿಗೆರೆ ಪೊಲೀಸ್ ಠಾಣೆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ವ್ಯಕ್ತಿ ತಲೆಮರೆಸಿಕೊಂಡಿದ್ದಾರೆ. ಎಲ್ಲಿದ್ದಾರೆ ಏನ್ ಕತೆ ಗೊತ್ತಿಲ್ಲ. ಇನ್ನು ಕಲ್ಲು ತೂರಾಟ ನಡೆಸಿದಂತಹ ಕಿಡಿಗೇಡಿಗಳಲ್ಲಿ ಕೆಲವರನ್ನ ಮಾತ್ರ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಉಳಿದಂತೆ ಏನೂ ಕೂಡ ಇದರ ಮುಂದುವರೆದ ಭಾಗವಾಗಿ ಆಗ್ತಾ ಇಲ್ಲ. ಆದರೆ ಪೋಸ್ಟ್ ಹಾಕಿದ ವ್ಯಕ್ತಿಯನ್ನ ಗಡಿಪಾರು ಮಾಡುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದು ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಯಾವ ಕಾರಣಕ್ಕಾಗಿ ಈ ಪೋಸ್ಟ್ ಹಾಕಿದ್ದು, ಇದಕ್ಕೆ ಯಾರು ಪ್ರೇರಣೆ ಕೊಟ್ಟಿದ್ದು ಅನ್ನೋದರ ವಿವರಣೆಯನ್ನ ಕೊಡಬೇಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ KP ನಾಗರಾಜ್ರಿಂದ. KP ನಾಗರಾಜ್, ಪೊಲೀಸರು ಒನ್ ಸೈಡೆಡ್ ಇಂಟ್ರೆಸ್ಟ್ ನ ಜಾಸ್ತಿ ತೋರಿಸ್ತಾ ಇದ್ದಾರಾ? ಈ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದವರು, ಅದಕ್ಕೆ ಪ್ರಚೋದನೆ ಕೊಟ್ಟವರ ಬಗ್ಗೆ ಏನು ಆಸಕ್ತಿ ತೋರ್ತಾ ಇದ್ದಾರೆ? ಇಲ್ಲಿ ಸತೀಶ್ಗೆ ಏನಂತ ನೋಟಿಸ್ ಕೊಟ್ಟಿದ್ದಾರೆ? ಈಗಾಗಲೇ ಪ್ರಚೋದನೆ ಮಾಡಿದಂತಹ ಮೌಲ್ವಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅದನ್ನ ಬೆಳಿಗ್ಗೆನೂ ಕೂಡ ಅಪ್ಡೇಟ್ ಮಾಡಿದ್ದೇವೆ. ಈಗ ಈ ಪ್ರಕರಣದಲ್ಲಿ ಪೋಸ್ಟ್ ಅನ್ನ ಹಾಕಿರುವಂತಹ ಸುರೇಶ್ನ ಗಡಿಪಾರಿಗೆ ಪೊಲೀಸರು ಮುಂದಾಗಿರುವಂತದ್ದು. ಅದರಲ್ಲಿ ಅವ್ರು ಕೊಡ್ತಾ ಇರುವಂತಹ ಒಂದು ರೀಸನ್ ಅಂದ್ರೆ ಅದು ಬಹಳ ಕ್ಯೂರಿಯಾಸಿಟಿ ಆಗಿದೆ ದಿವ್ಯಾ. ಅವರು ಹೇಳ್ತಾ ಇರುವಂತದ್ದು ಸತೀಶ್ ಅವರ ಕುಟುಂಬದ ಹಿತದೃಷ್ಟಿ, ಸತೀಶ್ ಅವರ ಆಸ್ತಿ ಪಾಸ್ತಿ ರಕ್ಷಣೆ ಉದ್ದೇಶದಿಂದ ಗಡಿಪಾರು ಮಾಡಲು ಚಿಂತನೆ ಮಾಡಲಾಗಿದೆ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಅಂದ್ರೆ ಅವರ ಆಸ್ತಿ ಪಾಸ್ತಿಯನ್ನ ರಕ್ಷಣೆ ಮಾಡುವ ಸಲುವಾಗಿ, ಅವರನ್ನ ರಕ್ಷಣೆ ಮಾಡುವ ಸಲುವಾಗಿ ಗಡಿಪಾರನ್ನ ಮಾಡ್ತಾ ಇದ್ದೇವೆ. ಇದು ನನ್ನ ಪ್ರಕಾರವಾಗಿ ಪೊಲೀಸರು ಕೊಡ್ತಾ ಇರುವಂತಹ ಅತ್ಯಂತ ಬಾಲಿಶವಾದಂತಹ ಒಂದು ರೀಸನ್. ಒಬ್ಬ ವ್ಯಕ್ತಿಯನ್ನ ನೀವು ರಕ್ಷಣೆ ಮಾಡುವಂತ ಸಲುವಾಗಿ ಗಡಿಪಾರು ಮಾಡ್ತೀರಿ ಅನ್ನೋದಾದ್ರೆ ಆಸ್ತಿಯನ್ನು ಯಾವ ರೀತಿಯಾಗಿ ಆಸ್ತಿಯನ್ನು ಆತ ಅವನ ಕೈಯಲ್ಲಿ ತೆಗೆದುಕೊಂಡು ಹೋಗ್ಬಿಡ್ಬೇಕಾ? ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. ಅತ್ಯಂತ ಬಾಲಿಶವಾದಂತಹ ಕಾರಣವನ್ನ ಕೊಟ್ಟು ಗಡಿಪಾರಿಗೆ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಸುರೇಶ್ನ ಗಡಿಪಾರಿಗೆ ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಸತೀಶ್ನ ಗಡಿಪಾರಿಗೆ ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಅನ್ನ ತೆಗೆದುಕೊಂಡಿರುವಂತಹ ಪೊಲೀಸ್ನವರು ಈ ಪ್ರಕರಣದಲ್ಲಿ ಕಲ್ಲು ತೂರಿರುವವರ ಮೇಲೂ ಕೂಡ ಇಂತಹದ್ದೇ ಆಸಕ್ತಿಯನ್ನ ವಹಿಸಿದ್ರೆ ಅದು ಎರಡೂ ಕಡೆಯಲ್ಲೂ ಒಂದು ತೂಕದ ನ್ಯಾಯ ಆಗುತ್ತೆ. ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.